ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಪ್ಪ, ಏನು ವಿಷಯ? ಏನೋ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಹೇಳಿದೆ. ಇನ್ನೇನಿರುತ್ತೆ ಅಂಕಲ್, ನಮ್ಮ ಗುರಿ, ನಮ್ಮ ಧ್ಯೇಯ, ನಮ್ಮ ಅಣ್ಣನ ಒಡೆಯೋದೆ ಅಂದಮೇಲೆ ಇಂಪಾರ್ಟೆಂಟು ಅರ್ಜೆಂಟ್ ಟಾಪಿಕ್ ಎಲ್ಲ ಅವಂದೇ ಅಲ್ವಾ? ಅದು ನಿಜ ಅನ್ನು ಕುಂತ್ರು ಇಂತರೂ ಅದೇ ಯೋಚನೆನೆ. ನಮ್ಮ ಗುರಿನ ರೀಚ್ ಆಗೋವರೆಗೂ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ? ಸದ್ಯಕ್ಕೆ ಅಂತ ಡೆವಲಪ್ಮೆಂಟ್ಸ್ ಏನಿಲ್ಲ ಅಂಕಲ್, ಮುಂದಕ್ಕೆ ಮಾಡಬೇಕಷ್ಟೇ. ಆದರೆ ನನಗೊಂದು ಚಿಕ್ಕ ಐಡಿಯಾ ಬಂದಿದೆ, ಅದನ್ನ ಹೇಗಾದ್ರೂ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ನಾನು ಅನ್ಕೊಂಡಾಗೆ ಎಲ್ಲ ನಡೀತು ಅಂತಂದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನಿ, ಕಿಂಗ್ ಆಗ್ತೀನಿ. ಬಟ್ ಅಂಕಲ್, ಅದೆಲ್ಲ ಕ್ರೆಡಿಟ್ಸು ನನಗೆ ಬೇಕು. ಆಯ್ತಪ್ಪ, ಎಲ್ಲ ಕ್ರೆಡಿಟ್ಸು ನೀನೇ ಇಟ್ಕೊ, ನನಗೇನು ಬೇಡ. ನನಗೆ ಬೇಕಾಗಿರೋದು ನಿಮ್ಮಣ್ಣ ಹಾಳಾಗೋದು ಅಷ್ಟಾದ್ರೆ ಸಾಕು. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಾಗೇನೆ. ಹೇಳು, ಅದೇನು ಪ್ಲಾನ್? ಏನಿಲ್ಲ ಅಂಕಲ್, ಸದ್ಯಕ್ಕೆ ನಮ್ಮ ಪಾಲಿಗೆ ಏನ್ ಬೇಕು, ಆ 51% ಶೇರ್ಸ್ ಬೇಕು. ಅದಿಲ್ಲ, ಸೊ ನಾವೇನು ಮಾಡಕ್ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಸುಧನ್ ಹತ್ರ ಇರೋ ಆ 25% ಶೇರ್ಸ್ ಏನಿದೆ ಅದನ್ನ ನಂದು ಹಾಕ್ಸ್ಕೊಂಡ್ಬಿಟ್ರೆ ನಮ್ಮ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್. ಇಡೀ ಅಣ್ಣನ ಸಾಮ್ರಾಜ್ಯನೇ ನಮ್ಮ ಕೈಯಲ್ಲಿರುತ್ತೆ. ಅದೆಲ್ಲ ಆಮೇಲಿನ ಮಾತು. ಆ ಶೇರ್ಸ್ಗಳನ್ನೆಲ್ಲ ನಿನ್ನ ಕಂಟ್ರೋಲ್ ತಗೋಬೇಕಲ್ಲ. ಸುಧಾ ಹತ್ರ ಇರೋದನ್ನ ಹೇಗೆ ತಗೊಂಡ್ಯ? ಅದು ಹೇಗೆ ಅಂದ್ರೆ, ಮೊದಲು ಆ ಸುಧಾ ಕಥೆನ ಮುಗಿಸ್ತಿದ್ದೀನಿ. ಅವಳ ಕತೆ ಮುಗಿದ್ಮೇಲೆ ಅಣ್ಣ ಸುಧಾ ಬಿಟ್ರೆ ನೆಕ್ಸ್ಟ್ ಇರೋ ಕ್ಯಾಂಡಿಡೇಟ್ ಮನೇಲಿ ನಾನೇ ಮಗ. ಸೊ ಆ ಪಾಯಿಂಟನ್ನು ಇಟ್ಕೊಂಡು ಆ 25% ಶೇರ್ಸ್ನ ನನ್ನ ಹೆಸರು ಬರ್ಸ್ಕೊಂಡ್ಬಿಟ್ರೆ ನಮ್ಮ ಪ್ಲಾನ್ ಸಕ್ಸಸ್. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಪ್ಲಾನ್ ಇಷ್ಟ ಆಗ್ಲಿಲ್ವಾ? ನೀನು ಹೇಳೋದನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಒಬ್ಬರನ್ನ ಮುಗಿಸೋದು ಸಾಮಾನ್ಯ. ಅದು ಮನೆಯವ್ರನ್ನ, ಅದೆಷ್ಟು ರಿಸ್ಕ್ ಅಂತ ಗೊತ್ತಾ ನಿನಗೆ? ಗೊತ್ತು ಅಂಕಲ್, ಬಟ್ ರಿಸ್ಕ್ ತಗೊಂಡ್ರೆ ತಾನೆ ಏನಾದರೂ ಅಚೀವ್ ಮಾಡೋಕ್ಕಾಗೋದು. ನಿನ್ನ ಮಾತನ್ನು ನಾನು ಒಪ್ಕೋತೀನಿ, ರಿಸ್ಕ್ ತಗೋಬೇಕು ನಿಜ. ಆದ್ರೆ ತಲೆ ಗಟ್ಟಿ ಇದೆ ಅಂತ ಬಂಡೆ ಕುತ್ಕೋಬಾರ್ದು. ನೀನು ಇದರಲ್ಲಿರೋ ರಿಸ್ಕನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಬ್ಬನ ಕೊಳ್ಳೋದು ಅಂದ್ರೆ ಸೊಳ್ಳೆನ ಹೊಸ್ಕಾಗ್ತಂಗೆ ಅಂದ್ಕೊಂಡ್ಬಿಟ್ಟಿದ್ಯಾ? ಅವಳಿಗೆ ಏನಾದರೂ ಆದರೆ ಅವಳಿಗೆ ಏನಾಯ್ತು, ಯಾರು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಎನ್ಕ್ವೈರಿ ಶುರುವಾಗುತ್ತೆ. ಆಮೇಲೆ ಎಲ್ಲ ನಿನ್ ಬುಡಕ್ಕೆ ಬರುತ್ತೆ. ಒಂದು ಮಾತು ತಿಳ್ಕೊ, ಪ್ಲಾನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನು ಯಾರು ಬೇಕಾದರೂ ಮಾಡ್ತಾರೆ. ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಆ ಹಂತದಲ್ಲಿ ಸ್ವಲ್ಪ ಏನಾದರೂ ಎಡವಟ್ಟಾದರೂ ಅದು ನಿನ್ನ ತಲೆಗೆ ಬರುತ್ತೆ. ಈ ಮಾತು ಜ್ಞಾಪಕ ಇರಲಿ. ಬಿಸಿ ರಕ್ತ ಅಂತ ನನಗೆ ಗೊತ್ತು, ಆದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡು. ಏನೇ ಮಾಡಿದ್ರು ಬಾಳೆಹಣ್ಣಿನಲ್ಲಿ ಸೂಜಿ ಇಳಿಸೋ ಥರ ನಾಜೂಕಾಗಿ ಮಾಡು. ಏನಂದ್ರೆ ಬಾಳೆಹಣ್ಣಲ್ಲಿ ಸೂಜಿ ಇಳಿಸದ? ಅರ್ಥ ಆಗ್ಲಿಲ್ಲ. ಅಷ್ಟು ಸ್ಮೂತಾಗಿ ಮಾಡು ಅಂತ. ನೋಡೋ, ಈ ವಿಷಯದಲ್ಲಿ ಎಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೆ. ಡೋಂಟ್ ವರಿ ಅಂಕಲ್, ಎಲ್ಲ ನಾನು ನೋಡ್ಕೋತೀನಿ. ನನ್ನ ಕೈಗೆ ಒಂದು ಹನಿ ರಕ್ತನೂ ಆಗೋದಿಲ್ಲ. ಆ ಥರ ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತೀನಿ. ಸುಧಾ, ಬನ್ನಿ ಅದ್ಗೆ. ಇಲ್ವಾ ಇಲ್ಲಿ ನಾನು ಕಾಲುತ್ತೇನೆ. ಅದ್ಗೆ ಏನ್ ಮಾಡ್ತಿದ್ದೆ? ಎದ್ದೇಳಿ, ಬನ್ನಿ ನೀವಲ್ಲಿ. ಅಲ್ಲಿ ಬನ್ನಿ, ಕೂತ್ಕೊಳ್ಳಿ. ಯಾಕೆ? ಕೂತ್ಕೊಳ್ಳಿ ನೀವು. ಹಾ, ಇನ್ಮೇಲೆ ನೀವು ನಮ್ಮ ಹತ್ರ ಕಾಲುತ್ತಿಸ್ಕೋಬೇಕು, ನೀವು ಸೇವೆ ಮಾಡಿಸ್ಕೋಬೇಕು. ಅದನ್ನ ಬಿಟ್ಟು ಇದನ್ನೆಲ್ಲ ಮಾಡಬಾರ್ದು. ಹಾ, ಮಹಾರಾಣಿ ತರ ಇರ್ಬೇಕು. ಕಿರೀಟ ಬಂದಿರಲ್ಲ ಅಷ್ಟೇ. ಏನ್ ಗೊತ್ತಾ ಸುಧಾ, ಅತ್ತೆ ಹುಷಾರಾಗಿದ್ದಿದ್ರೆ ಅವ್ರ ತಾಯಿ ಆಗಿದ್ದಾಗ ಅವ್ರ ಅನುಭವ ಹೇಗಿತ್ತು ಅಂತ ಕೇಳೋ ಆಸೆ ಇತ್ತು ನನಗೆ. ಬಟ್ ಅತ್ತೆ ಸ್ಥಿತಿ ಹೀಗಿದೆ. ಸುಧಾ, ತಾಯಿ ಆಗೋ ಅನುಭವದಲ್ಲಿ ನೀನ್ ನನ್ಗಿಂತ ಸೀನಿಯರು. ನೀನ್ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನಿನ್ ಅನುಭವ ಹೇಗಿತ್ತು? ಸುಧಾ, ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ಟೆ? ನಂದೆಲ್ಲ ಯಾಕೆ ಬಿಡಿ ಅದ್ಗೆ.
ನಂದು ಬರೀ ಗೋಳಿನ ಕತೆನೆ. ಕತೆ ಅಲ್ಲ, ಬರೀ ವ್ಯತೆ. ನನ್ನ ಜೀವನದಲ್ಲಿ ಖುಷಿ ಅನ್ನೋದೇ ಇರಲಿಲ್ಲ. ನನ್ನ ಜೀವನನೇ ಒಂಥರ ವಿಚಿತ್ರ. ಅದಕ್ಕೆ ನನ್ನ ಜೀವನದಲ್ಲಿ ಸುಖ ಸಂತೋಷ ಅದು ಬಂದಿದೆ ಅಂದರೆ ನೀವು ಅಣ್ಣ ಸಿಕ್ಕಿದ ಮೇಲೆ. ನೀವು ತಾಯಿಯಾದ ಅನುಭವ ಹೇಗಿತ್ತು ಅಂತ ಕೇಳಿದ್ರಲ್ವಾ ಅದಕ್ಕೆ. ನನ್ನ ಅನುಭವ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಸಾರಿ ಸುಧಾ, ಕೆದಕ್ತಿದ್ದೀನಿ ಅಂತ ಅನ್ಕೋಬೇಡ. ಅನುಭವ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ದೆಲ್ಲ. ಲಚ್ಚಿ ಹುಟ್ಬೇಕಾದ್ರೆ ನಿನ್ ಗಂಡ ಇರ್ಲಿಲ್ವಾ? ಇದ್ದು ಇಲ್ದಂಗಿದ್ದ. ದಯವಿಟ್ಟು ಅವನ ಬಗ್ಗೆ ಕೇಳಬೇಡಿ ಅದಕ್ಕೆ. ಯಾಕೆ ಸುಧಾ, ಅವ್ರು ನಿನ್ನ ಅಷ್ಟೊಂದು ಕೆಟ್ಟದಾಗ ನಡೆಸ್ಕೊಂಡ್ರ? ಸಾರಿ, ಮೇ ಬಿ ನಾನು ಕೇಳಬಾರ್ದಾಗಿತ್ತು. ಆದರೆ ನಿನ್ನ ಮೇಲಿರೋ ಕನ್ಸರ್ನಲ್ಲಿ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಅದಕ್ಕೆ. ನೀವು ಈ ವಿಷಯನ ಕೇಳ್ತಿದ್ದೀರಂತ ನಂಗೇನೂ ಬೇಜಾರಿಲ್ಲ. ಆದರೆ ಅವನ ಬಗ್ಗೆ ಮಾತಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಮನುಷ್ಯರ ಬಗ್ಗೆ ಮಾತಾಡ್ಬೋದು, ಆದರೆ ರಾಕ್ಷಸನ ಬಗ್ಗೆ ಏನು ಮಾತಾಡ್ತೀರಾ ಅದಕ್ಕೆ? ಅವನಿಗೆ ಕರುಣೆ ಅನ್ನೋದು ಎಳ್ಳಷ್ಟು ಇರಲಿಲ್ಲ. ಅವನ್ನ ನೆನೆಸ್ಕೊಂಡ್ರೆ ಸಾಕು ಬೆಚ್ಚ ಬಿದ್ದಂಗೆ ಆಗುತ್ತೆ. ಅವನು ನನ್ನ ಮಗುಗೆ ಅಪ್ಪ ಅದ, ಆದರೆ ಯಾವತ್ತೂ ನನ್ನ ಗಂಡ ಆಗಿಲ್ಲ ಅದಕ್ಕೆ. ಸರಿ, ಹೋಗ್ಲಿ ಬಿಡು. ಸತ್ತೋದವ್ರ ಬಗ್ಗೆ ಯಾಕೆ ಮಾತು? ಇಲ್ಲ ಅದಕ್ಕೆ, ಬದುಕಿದ್ದಾನೆ. ಸುಧಾ, ಏನ್ ಹೇಳ್ತಿದ್ಯಾ? ಹಾ ಅದಕ್ಕೆ, ಅವನು ಬದುಕಿದ್ದಾನೆ. ಆದರೆ ನನ್ನ ಪಾಲಿಗೆ ಅವನು ಸತ್ತಿದ್ದಾನೆ. ಬರೀ ಸುಳ್ಳು, ಮೋಸ, ವಂಚನೆ. ಅವನ ಬಣ್ಣದ ಮಾತಿಗೆ ಬಲಿಯಾಗಿ ಅವನು ಎಂತವನು ಅಂತ ತಿಳ್ಕೊಳ್ದೆ ಅವನು ನಮ್ಮ ಮದುವೆ ಆಗ್ಬಿಟ್ಟೆ. ಆಮೇಲೆ ನನಗೆ ಗೊತ್ತಾಗಿದ್ದು ನಾನು ಬಿದ್ದಿದ್ದು ಹಾಳ್ಬಾವಿಗೆ ಅಂತ. ಅವನು ಬರೀ ಕಳ್ತನ ಮಾಡಿಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿಕೊಂಡೇ ಬದುಕ್ತಿದ್ದ. ಮೋಸ ಮಾಡೋದೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದ. ಒಂದು ಕಡೆ ಹುಷಾರಿಲ್ದಿರೋ ನಮ್ಮಮ್ಮ, ಇನ್ನೊಂದು ಕಡೆ ನನ್ನ ಮಗಳು. ಅವರನ್ನ ನೋಡ್ಕೊಳ್ಳೋದಲ್ದೆ ಅವನ ಜೊತೆನೂ ಹೇಗ್ಬೇಕಿತ್ತು. ನಿಜವಾಗ್ಲೂ ನಾನು ನರಕನೇ ನೋಡ್ಬಿಟ್ಟಿದ್ದೀನಿ ಅದಕ್ಕೆ. ಅಂಥವನ ಜೊತೆ ಹೇಗಪ್ಪ ಬದುಕೋದು ಅಂತ ತುಂಬಾನೇ ಭಯ ಆಗ್ತಿತ್ತು. ಕೊನೆಗೊಂದು ದಿವಸ ಅದೇನೋ ಅಪರಾಧ ಮಾಡಿ ಜೈಲಿಗೆ ಸೇರ್ಕೊಂಡ. ಆಗ್ಲೇ ಅದ್ಗೆ ಇಂಥ ಗಂಡನಿಂದ ನನಗೆ ಮುಕ್ತಿ ಸಿಕ್ತಲ್ಲ ಅಂತ ನಾನು ನಿಟ್ಟುಸಿರು ಬಿಟ್ಟಿದ್ದು. ಕಟ್ಕೊಂಡು ಹೆಂಡ್ತಿನೇ ಅವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾಳೆ ಅಂದ್ರೆ ನೀವೇ ಯೋಚನೆ ಮಾಡಿ ಅದ್ಗೆ ಅವನ್ ಎಂತವನು ಅಂತ. ಅವನ್ ಜೈಲಿಗೆ ಹೋಗಿದ್ದೆ ಕೊನೆ. ನನ್ನ ಅವನ ಸಂಬಂಧ ಅಲ್ಲಿ ಮುಗೀತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.